ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲಿನಲ್ಲಿರುವಂತಹ ದರ್ಶನ್ ಹೊಸ ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರೆ. ಆ ಡಿಮ್ಯಾಂಡ್ ಏನಪ್ಪಾ ಅಂದ್ರೆ ತ್ವರಿತಗತಿಯಲ್ಲಿ ಟ್ರಯಲ್ ಅನ್ನ ನಡೆಸಲಿಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಬೇಗ ಟ್ರಯಲ್ ಮಾಡಿ, ಸಾಕ್ಷಿಗಳ ವಿಚಾರಣೆ ಆಗಲಿ, ವಾದ ಪ್ರತಿವಾದ ಆಗಲಿ, ಡೇ ಟು ಡೇ ಬೇಸಿಸ್ನಲ್ಲಿ ಅದರ ವಿಚಾರಣೆ ಆಗಬೇಕು ಅಂತ ಅರ್ಜಿ ಹಾಕಿದ್ದಾರೆ. ಬೇಗ ವಿಚಾರಣೆ ಆಗಿ ತೀರ್ಪು ಬರಲಿ ಅಂತ, ಆದೇಶ ಬರಲಿ ಅಂತ ಡೇ ಟು ಡೇ ಬೇಸಿಸ್ ಮೇಲೆ ವಿಚಾರಣೆಗೆ ಅರ್ಜಿಯನ್ನ ಹಾಕಿದ್ದಾರೆ. ಸಿಆರ್ಪಿಸಿ ಸೆಕ್ಷನ್ 309 ಅಡಿಯಲ್ಲಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ದರ್ಶನ್ ಪರ ವಕೀಲರು. ದರ್ಶನ್ ಪರ ವಕೀಲರಿಂದ 57ನೇ ಸೆಷನ್ಸ್ ಕೋರ್ಟ್ಗೆ ಅರ್ಜಿಯನ್ನ ಹಾಕಲಾಗಿದೆ. ಡೇ ಟು ಡೇ ಬೇಸಿಸ್ನಲ್ಲಿ ಬೇಗ ವಿಚಾರಣೆ ಆಗಬೇಕು ಅಂತ ಪ್ರತಿದಿನ ಕೇಸ್ನ ವಿಚಾರಣೆ ನಡೆಸುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ದರ್ಶನ್ ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಎಸ್ಪಿಪಿ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ಕೂಡ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಈಗಾಗಲೇ ದರ್ಶನ್ ಜೈಲು ಸೇರಿ 6 ತಿಂಗಳಾಗಿರುವಂಥದ್ದು, ಬರ್ತಿ 6 ತಿಂಗಳಾಗಿದೆ. 2025 ಆಗಸ್ಟ್ 14ರಂದು ಜೈಲು ಸೇರಿದ್ರು ನಟ ದರ್ಶನ್. 6 ತಿಂಗಳಾಗಿ 3 ದಿನ ಆಯ್ತು ಈಗ ದರ್ಶನ್ ಜೈಲು ಸೇರಿ. ಶೀಘ್ರದಲ್ಲೇ ಜಾಮೀನು ಮೊರೆ ಹೋಗುವಂತ ಸಾಧ್ಯತೆ ಇದೆ. ಪ್ರಮುಖ ಸಾಕ್ಷ್ಯಗಳ ವಿಚಾರಣೆ ಬಳಿಕ ಬೇಲ್ಗೆ ಅರ್ಜಿಯನ್ನ ಸಲ್ಲಿಸಲಿದ್ದಾರೆ. ಟ್ರಯಲ್ ನಡೀತಾ ಇರುವಂತ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಅವರು ಬೇಲ್ಗೆ ಅರ್ಜಿ ಹಾಕಿದ್ರು ಕೂಡ ಪ್ರಮುಖವಾಗಿ ಆಕ್ಷೇಪಣೆಯನ್ನ ಸಲ್ಲಿಸಲಾಗುತ್ತೆ ಎಸ್ಪಿಪಿ ಕಡೆಯಿಂದ. ಯಾಕೆಂದ್ರೆ ಟ್ರಯಲ್ ನಡೀತಾ ಇದೆ, ಸಾಕ್ಷಿಗಳ ವಿಚಾರಣೆ ನಡೀತಾ ಇದೆ. ಅವ್ರು ಹೊರಗಡೆ ಬಂದಂತಹ ಸಂದರ್ಭದಲ್ಲಿ ಒತ್ತಡಗಳು ಕ್ರಿಯೇಟ್ ಆಗ್ಬೋದು, ಸಾಕ್ಷಿಗಳನ್ನ ಮರೆಮಾಚುವಂತ ಕೆಲಸ ಆಗ್ಬೋದು, ಆ ಹೇಳಿಕೆಗಳು ಟ್ವಿಸ್ಟ್ ಆಗುವಂತ ಚಾನ್ಸಸ್ ಇರುತ್ತೆ ಅಂತೆಲ್ಲ ಹೇಳುವಂತದ್ರ ಬಗ್ಗೆ ಆಕ್ಷೇಪಣೆ ಸಲ್ಲಿಕೆ ಆಗುತ್ತೆ. ಸೊ ಹೀಗಾಗಿ ಬೇಗ ವಿಚಾರಣೆ ಆಗಬೇಕು ಡೇ ಟು ಡೇ ಬೇಸಿಸ್ನಲ್ಲಿ ಅನ್ನುವಂಥದ್ರ ಬಗ್ಗೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿಲಿ, ಡೇ ಟು ಡೇ ಬೇಸಿಸ್ ನಲ್ಲಿ ವಿಚಾರಣೆ ಆಗಬೇಕು ಅಂತ ಹೇಳಿದಾರ, ಯಾವ ಉದ್ದೇಶದಿಂದ, ಯಾಕೆ ಆಗಬೇಕು ಇದು? ಪೃಥ್ವಿ, ಏನು ಜೈಲಿನಲ್ಲಿರುವಂತಹ ನಟ ದರ್ಶನ್ ಏನಿದ್ರೆ ಈಗ ಒಂದು ಕೊಲೆ ಪ್ರಕರಣದ ಒಂದು ಟ್ರಯಲ್ ಕೂಡ ಈಗ ನಡೀತಾ ಇರೋದು. ಇದೇ ಸಂದರ್ಭದಲ್ಲಿ ದರ್ಶನ್ ಕೂಡ ಈ ಒಂದು ಪ್ರಕರಣದ ಟ್ರಯಲ್ ಅನ್ನ ಡೇ ಟು ಡೇ ಬೇಸಿಸ್ ನಲ್ಲಿ ಒಂದು ವಿಚಾರಣೆ ಮಾಡಬೇಕು ಅಂತೇಳಿ ಈಗ ಕೋರ್ಟ್ಗೆ ಒಂದು ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಸಿಆರ್ಪಿಸಿ 309 ಅಡಿಯಲ್ಲಿ ಈ ಒಂದು ಅರ್ಜಿ ಕೂಡ ಸಲ್ಲಿಕೆ ಆಗಿದ್ದು, ಈಗ ಏನು ಈ ಒಂದು ಅರ್ಜಿ ವಿಚಾರಣೆ ಕೂಡ ಈಗ ಕೋರ್ಟ್ ನಲ್ಲಿ ವಿಚಾರಣೆಗೆ ಬರಬೇಕಾಗಿದೆ. ಏನು ಅವರ ಪರ ವಕೀಲರು ಈ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿ ಆದಷ್ಟು ತ್ವರಿತಗತಿಯಲ್ಲಿ ಈ ಒಂದು ಪ್ರಕರಣದ ವಿಚಾರಣೆಯನ್ನ ಮಾಡಬೇಕು ಅಂತೇಳಿ ಒಂದು ಮನವಿಯನ್ನು ಕೂಡ ಮಾಡ್ಕೊಂಡಿರೋದು. ಯಾಕಂದ್ರೆ ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಏನು ದರ್ಶನ್ 2ನೇ ಬಾರಿಗೆ ಅರೆಸ್ಟ್ ಆಗಿ ಸುಮಾರು 6 ತಿಂಗಳು ಈಗ ಕಳೆದಿರೋದು. ಮತ್ತೆ ಈಗ ಈ ಒಂದು ಪ್ರಕರಣದ ಟ್ರಯಲ್ ಕೂಡ ಈಗ ನಡೀತಾ ಇರೋದ್ರಿಂದ ಆದಷ್ಟು ಬೇಗ ಈ ಒಂದು ಪ್ರಮುಖ ಸಾಕ್ಷಿಗಳು ವಿಚಾರಣೆ ಆದ ಬಳಿಕ ಒಂದು ಜಾಮೀನಿಗೆ ಒಂದು ಅರ್ಜಿಯನ್ನು ಕೂಡ ಸಲ್ಲಿಸೋದಕ್ಕೆ ಒಂದು ಅವಕಾಶ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ. ಆ ಸಲುವಾಗಿ ಆದಷ್ಟು ಬೇಗ ಈ ಒಂದು ಟ್ರಯಲ್ ಅನ್ನ ಮುಗಿಸಿದ್ರೆ ಅವರು ಬೇಲ್ಗೂ ಕೂಡ ಒಂದು ಅಪ್ಲೈ ಮಾಡೋದಕ್ಕೆ ಒಂದು ಅವಕಾಶ ಸಿಗುತ್ತೆ. ಆ ಕಾರಣದಿಂದ ಡೇ ಟು ಡೇ ಬೇಸಿಸ್ ನಲ್ಲಿ ಒಂದು ವಿಚಾರಣೆಯನ್ನು ಮಾಡಬೇಕು ಅಂತ ಹೇಳಿ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿ ಒಂದು ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಸದ್ಯ ಈ ಒಂದು ಅರ್ಜಿಗೆ ಈಗ ಪ್ರಾಸಿಕ್ಯೂಷನ್ ಕೂಡ ಒಂದು ಆಕ್ಷೇಪಣೆಯನ್ನು ಕೂಡ ಸಲ್ಲಿಕೆ ಮಾಡೋದಕ್ಕೆ ಒಂದು ಚಿಂತನೆಯನ್ನು ಕೂಡ ನಡೆಸಿರುವುದು. ತನಿಖಾಧಿಕಾರಿಗಳು ಮತ್ತೆ ಏನು ಪ್ರಾಸಿಕ್ಯೂಷನ್ ಪರ ವಕೀಲರು ಏನಿದ್ರೆ ಅವರು ಕೂಡ ಇದ್ರ ಬಗ್ಗೆ ಒಂದು ಚರ್ಚೆಯನ್ನು ಮಾಡಿ ಯಾವ ರೀತಿ ಮತ್ತೆ ಯಾವ ಆಧಾರದ ಮೇಲೆ ನಾವು ಅಬ್ಜೆಕ್ಷನ್ ಅನ್ನ ಫೈಲ್ ಮಾಡಬಹುದು ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಪೃಥ್ವಿ, ಅಂದ್ರೆ ಇಲ್ಲಿ ಜಾಮೀನನ್ನ ಪಡೆದುಕೊಳ್ಳೋ ಕಾರಣಕ್ಕೋಸ್ಕರ ಬೇಗ ವಿಚಾರಣೆ ಆಗ್ಬಿಟ್ರೆ ಜಾಮೀನಿಗೆ ಅರ್ಜಿಯನ್ನ ಹಾಕ್ಬೋದು ಅಂತನಾ? ಪೃಥ್ವಿ, ಅಂದ್ರೆ ಈಗಾಗಲೇ ಏನು ದರ್ಶನ್ ಸುಪ್ರೀಂ ಕೋರ್ಟ್ ನಲ್ಲಿ ಬೇಲ್ ರದ್ದಾದ ಬಳಿಕ ಸುಮಾರು 6 ತಿಂಗಳಿಂದ ಅವರು ಜೈಲಿನಲ್ಲಿದ್ದಾರೆ. ಒಮ್ಮೆ ಸುಪ್ರೀಂ ಕೋರ್ಟ್ ನಲ್ಲಿ ಬೇಲ್ ರದ್ದಾದ್ರೆ 6 ತಿಂಗಳ ನಂತರ ಅವರು ಸೆಷನ್ ಕೋರ್ಟ್ ಮುಖಾಂತರವಾಗಿ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡೋದಕ್ಕೆ ಒಂದು ಅವಕಾಶ ಸಿಗುತ್ತೆ. ಆದ್ರೆ ಈಗ ಈ ಒಂದು ಕೊಲೆ ಪ್ರಕರಣದಲ್ಲಿ ಈಗ ಟ್ರಯಲ್ ಕೂಡ ಶುರು ಆಗಿರೋದ್ರಿಂದ ಇಲ್ಲಿ ಸಾಕ್ಷಿಗಳ ವಿಚಾರಣೆ ಕೂಡ ನಡೀತಾ ಇದೆ. ಒಂದು ವೇಳೆ ಏನು ಈ ಒಂದು ಸಂದರ್ಭದಲ್ಲಿ ಅವರು ಜಾಮೀನಿಗೆ ಅರ್ಜಿಯನ್ನ ಹಾಕಿದ್ರೆ ಟ್ರಯಲ್ ಕಾರಣದಿಂದಾಗಿ ಅದಕ್ಕೆ ಒಂದು ಪ್ರಾಸಿಕ್ಯೂಷನ್ ಕೂಡ ಒಂದು ಅಬ್ಜೆಕ್ಷನ್ ಅನ್ನ ವ್ಯಕ್ತಪಡಿಸ್ತಾರೆ. ಆ ಕಾರಣದಿಂದ ಪ್ರಮುಖ ಸಾಕ್ಷಿಗಳ ವಿಚಾರಣೆ ಬೇಗ ಮುಗಿದ ನಂತರ ಅವರು ಒಂದು ಸಾಕ್ಷಿ ಏನು ಜಾಮೀನಿಗೆ ಒಂದು ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡೋದಕ್ಕೆ ಒಂದು ಕಾನೂನಾತ್ಮಕವಾಗಿ ಒಂದು ಅವಕಾಶ ಕೂಡ ಸಿಗುತ್ತೆ. ಆದ್ರಿಂದ ಈ ಒಂದು ಪ್ರಕರಣದ ಟ್ರಯಲ್ ಅನ್ನ ಆದಷ್ಟು ಬೇಗ ಅಂದ್ರೆ ಡೇ ಟು ಡೇ ಬೇಸಿಸ್ ನಲ್ಲಿ ಒಂದು ವಿಚಾರಣೆ ಮಾಡಿದ್ರೆ ಪ್ರಮುಖ ಸಾಕ್ಷಿಗಳ ವಿಚಾರಣೆ ಕೂಡ ಅಲ್ಲಿಗೆ ಮುಗಿದಂತಾಗುತ್ತೆ. ಆ ನಂತರ ಒಂದು ಜಾಮೀನಿಗೆ ಒಂದು ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡೋದಕ್ಕೆ ಒಂದು ಅವಕಾಶ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಮನವಿಯನ್ನ ಮಾಡಿರುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಆದ್ರೆ ಸದ್ಯ ಇನ್ನು ಈ ಒಂದು ಅರ್ಜಿ ಈಗ ಕೋರ್ಟ್ ನ ಮುಂದೆ ಇರೋದ್ರಿಂದ ವಿಚಾರಣೆ ಆಗಬೇಕು, ಮತ್ತೆ ಕೋರ್ಟ್ ಯಾವ ರೀತಿ ಒಂದು ತೀರ್ಮಾನ ತೆಗೆದುಕೊಳ್ಳುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗುತ್ತೆ. ದರ್ಶನ್ ಅರ್ಜಿ ವಿಚಾರಣೆ ಸಂಬಂಧಪಟ್ಟಂತೆ ಎಸ್ಪಿಪಿ ಯಾವ ರೀತಿ ಆಕ್ಷೇಪಣೆ ವ್ಯಕ್ತಪಡಿಸ್ತಾರೆ ಅದನ್ನ ಕೋರ್ಟ್ ಕನ್ಸಿಡರ್ ಮಾಡುತ್ತೆ ಅಂತ. ಧನ್ಯವಾದ ಮುನಿರಾಜು ನಿಮ್ಮೆಲ್ಲ ಮಾಹಿತಿಗಾಗಿ.